ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವರ ಮುಂದೆ ಖಾರವಾಗಿ ಮಾತಾಡಿದ್ರು, ಆಲ್ಮೋಸ್ಟ್ ರಾದ್ಧಾಂತ ಮಾಡಿದ್ರು ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಯಾಕೆ, ಏನಾಯಿತು ನಿಮಗೆ ಗೊತ್ತೇ ಇದೆ. ಸಿ ಎಂ ಕುರ್ಚಿಗಾಗಿ ಯಾವ ಮಟ್ಟದ ರೇಸ್ ನಡೀತಾ ಇದೆ, ಸ್ಪರ್ಧೆ ನಡೀತಾ ಇದೆ. ಸಿದ್ದರಾಮಯ್ಯನವರು ನಾ ಕೊಡೆ, ಡಿ ಕೆ ಶಿವಕುಮಾರ್ ನಾ ಬಿಡೆ, ಈ ಮಟ್ಟದಲ್ಲಿ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ರಲ್ಲ, ಅಸ್ಸಾಂ ಚುನಾವಣೆಗಳ ವಿಶೇಷ ಏನೋ ಅವರಿಗೆ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಅಥವಾ ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಒಂದು ಮೀಟಿಂಗಿಗೆ ಹೋದ ಸಂದರ್ಭದಲ್ಲಿ ಏನೇನಾಯಿತು ಅನ್ನೋ ಮಾಹಿತಿಗಳು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಸೊ ನಿಮಗೆ ತಿಳಿಸ್ಕೊಂತ ಪ್ರಯತ್ನ ಮಾಡ್ತೀನಿ. ಸೊ ಡಿ ಕೆ ಶಿವಕುಮಾರ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇಂಪೇಷಂಟ್ ಆಗ್ತಾ ಹೋಗ್ತಿದ್ರು, ತಾಳ್ಮೆ ಕಳ್ಕೊಳ್ತಾ ಹೋಗ್ತಿದ್ರು. ಯಾಕೆಂದರೆ ಅವರ ಪ್ರಕಾರ, ಅವರ ಬೆಂಬಲಿಗರ ಪ್ರಕಾರ 2.5 ವರ್ಷಕ್ಕೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಬಿಟ್ಟುಕೊಡಬೇಕಾಗಿತ್ತು. ಇಷ್ಟೊತ್ತಿಗಾಗಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಮೊದಲನೇ ಬಜೆಟ್ ಮಂಡಿಸುವ ಕಡೆಗೆ ಹೋಗಬೇಕಾಗಿತ್ತು. ಬಟ್ ಅದಾಗಿಲ್ಲ. ಸಿದ್ದರಾಮಯ್ಯನವರು ಸಿದ್ಧ ಇಲ್ಲ ಬಿಟ್ಕೊಡೋದಕ್ಕೆ. ಒಪ್ಪಂದ ಆಗಿದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಓಪನ್ ಆಗಿ ಹೌದ್ರಿ ಒಪ್ಪಂದ ಆಯಿತು, ಇಂಥ ಮಾತುಗಳಲ್ಲಿ ಆಯಿತು ಅಂತ ಇಲ್ಲಿಯವರೆಗೆ ಯಾರೂ ಹೇಳಿಲ್ಲ. ಸೂಚ್ಯವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಹೊರತು ಡಿ ಕೆ ಶಿವಕುಮಾರ್ ಆಗ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು, ಯಾರೂ ಸಹ ಇಂಥ ದಿನ ಇಂಥ ಮೀಟಿಂಗ್ ಆಯಿತು, ಇಂಥವ್ರ ಮುಂದೆ ಇಷ್ಟು ತಿಂಗಳಿಗೆ ಇಷ್ಟು ವರ್ಷಕ್ಕೆ ಬಿಟ್ಕೊಡೋದಾಗಿ ಒಪ್ಕೊಂಡ್ರು ಸಿದ್ದರಾಮಯ್ಯ ಅಂತ ಏನೂ ಬಂದಿಲ್ಲ. ಬಟ್ ಅದು ಅರ್ಥ ಮಾಡ್ಕೊಳ್ಳುವ ರೀತಿಯಲ್ಲಿ ಹೇಳ್ಕೊಂಡೇ ಬಂದಿದ್ದಾರೆ. ಸೊ ಆ ತಾಳ್ಮೆಗೆಟ್ಟಂತಹ ಪರಿಸ್ಥಿತಿಯಲ್ಲಿ ದೆಹಲಿಗೆ ಹೋಗುವಂತಹ ಅವಕಾಶ ಸಿಕ್ಕಿತು. ಈ ಹಿಂದೆ ದೆಹಲಿಗೆ ಹೋದಾಗೆಲ್ಲ ರಾಹುಲ್ ಗಾಂಧಿನ ಭೇಟಿ ಮಾಡೋ ಪ್ರಯತ್ನ ಮಾಡಿದ್ರೆ ಅವಕಾಶ ಸಿಗ್ತಿರ್ಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡೋ ಅವಕಾಶ ಸಿಗ್ತಿರ್ಲಿಲ್ಲ. ಕೆ.ಸಿ. ವೇಣುಗೋಪಾಲ್ ಪ್ರಯತ್ನ ಅವರನ್ನು ಭೇಟಿ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಕೇವಲ ಖರ್ಗೆ ಅವ್ರು ಸಿಗೋರು. ಪಾಪ ಖರ್ಗೆ ಅವ್ರು ಏನು ಹೇಳ್ತಾರೆ ನೋಡೋಣ, ನಿಮ್ಮ ಮಾತನ್ನು ನಾನು ಸೋನಿಯಾ ಗಾಂಧಿ ಅವ್ರ ಮುಂದೆ ಇಡ್ತೀನಿ, ರಾಹುಲ್ ಗಾಂಧಿ ಮುಂದೆ ಇಡ್ತೀನಿ ಅಂತ ಹೇಳಿ ಕಳಿಸ್ಬಿಡೋರು. ಸೊ ಈ ಬಾರಿಯೂ ಸಹ ತುಂಬ ಇಂಪೇಷಂಟ್ ಆಗ್ತಾ ಹೋಗ್ತಿದ್ರು. ಯಾಕಂದರೆ ಆ ಡೇಟ್ ಮುಗಿದೋಗಿ 6 ತಿಂಗಳಾಗಿದೆ. ಅವರ ಪ್ರಕಾರ 6 ತಿಂಗಳಾಗಿದೆ, ಇನ್ನೂ ಯಾವುದೇ ಸೂಚನೆಗಳು ಸಿಗ್ತಿಲ್ಲ, ಕನಿಷ್ಠ ಅವರು ಮಾತುಗೂ ಸಿಗ್ತಾ ಇಲ್ಲ ಅಂತ. ಸೊ ಅಸ್ಸಾಂನಲ್ಲಿ ವಿಶೇಷ ಒಂದು ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಸ್ಸಾಂ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು. ಸೊ ಅವರು ಹೋಗಬೇಕಾಯ್ತು ದೆಹಲಿಗೆ. ಆ ದೆಹಲಿಯ ಮೊದಲನೇ ದಿನ ಹೋದ ತಕ್ಷಣವೇ ಸೀದಾ ಖರ್ಗೆ ಅವ್ರ ಹತ್ರ ಹೋಗಿದ್ದಾರೆ. ಖರ್ಗೆ ಅವ್ರ ಹತ್ರ ಹೋಗಿ ಖಾರವಾಗಿ ರಾದ್ಧಾಂತನೇ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಏನು ಬರ್ತಿರೋದು ಅಂದರೆ, ನನಗೆ ನನ್ನ ಕೂಲಿ ಕೊಡ್ತಿರೋ ಇಲ್ವೋ, ನಾನು ಕೂಲಿ ಕೊಡ್ತಿರೋ ಇಲ್ವೋ ಅಂತ ಜೋರಾಗಿ ಕೇಳಿದ್ದಾರೆ. ಜೊತೆಗೆ ಡಿ ಕೆ ಸುರೇಶ್ ಅವರು ಸಹ ಇದ್ದಾರೆ. ಬಟ್ ಅಸಹಾಯಕತೆ ಪಾಪ ಖರ್ಗೆ ಅವ್ರಿಗೆ. ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರೀಯ ಅಧ್ಯಕ್ಷರು ಹೆಸರಿಗೆ, ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅಂದಾಗ ನೀವು ಗಾಂಧಿ ಫ್ಯಾಮಿಲಿ ಆ ನಂತರನೇ ಬರುತ್ತೆ ಹೊರತು ರಾಷ್ಟ್ರೀಯ ಅಧ್ಯಕ್ಷರ ಜವಾಬ್ದಾರಿ ಅಥವಾ ಇನ್ನೇನೋ ಪವರ್ಸು ಅದನ್ನು ಮೇಲೆ ಬರಲ್ಲ. ಎಂಡ್ ಆಫ್ ದಿ ಡೇ ಡಿಸಿಷನ್ ಆಗಬೇಕಾಗಿರೋದು ಗಾಂಧಿ ಕುಟುಂಬದಲ್ಲೇ. ಸೋನಿಯಾ ಗಾಂಧಿ ಡಿಸೈಡ್ ಮಾಡಬೇಕು, ರಾಹುಲ್ ಗಾಂಧಿ ಡಿಸೈಡ್ ಮಾಡಬೇಕು, ಒಂದು ಲೆವೆಲ್ಗೆ ಪ್ರಿಯಾಂಕಾ ಗಾಂಧಿ ಡಿಸೈಡ್ ಮಾಡಬೇಕು. ಆ ಡಿಸಿಷನ್ ತಗೊಳ್ಳುವಂತಹ ಹೊತ್ತಲ್ಲಿ ರಾಷ್ಟ್ರೀಯ ಅಧ್ಯಕ್ಷರು ಅನ್ನೋ ಕಾರಣಕ್ಕೆ ಇವರನ್ನು ಕೂರಿಸ್ಕೊಳ್ತಾರೆ, ಇವ್ರದ್ದು ಒಂದು ಮಾತು ಕೇಳ್ತಾರೆ. ಬಟ್ ಇವರು ಅದಕ್ಕಿಂತ ಹೆಚ್ಚು ಮಾಡೋದಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸಾಧ್ಯನೇ ಇಲ್ಲ. ಸೊ ಅವರು ಅಸಹಾಯಕತೆ ವ್ಯಕ್ತಪಡಿಸಿದ್ರು. ನಾನು ಹೇಳ್ಕೊಂಡೇ ಬರ್ತಿದ್ದೀನಪ್ಪ, ನೀನು ಕೇಳಿದಾಗೆಲ್ಲ ಅವ್ರಿಗೆ ತಲುಪಿಸ್ತಾ ಇದ್ದೀನಿ ನಿನ್ನ ಮಾತುಗಳನ್ನು. ಇಲ್ಲ ಈ ಬಾರಿ ಏನಾದರೂ ಒಂದು ನೀವು ಪಕ್ಕ ಹೇಳಬೇಕು ನನಗೆ ಅಂತ ಕಪ್ಪಟ್ಟು ಹಿಡಿದು ಕೂತಿದ್ದಾರೆ ಡಿ ಕೆ ಶಿವಕುಮಾರ್. ಆಗ ಖರ್ಗೆ ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸರಿ ವೇಣುಗೋಪಾಲ ಭೇಟಿ ಮಾಡಿ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನೂ ಭೇಟಿ ಮಾಡೋದಕ್ಕೆ ಬಹಳ ಬಾರಿ ಪ್ರಯತ್ನ ಪಟ್ಟಿದ್ದೀನಿ, ಅವರು ಕೈಗೆ ಸಿಗ್ತಿಲ್ಲ, ನನಗೆ ತುಂಬ ಬೇಜಾರಾಗ್ತಿದೆ, ನನಗೆ ಅವರು ಕೈಗೆ ಸಿಗ್ತಿಲ್ಲ ಅಂತ ಹೇಳಿದ ತಕ್ಷಣವೇ ಖರ್ಗೆ ಅವರು ಬೇರೆ ವಿಧಿ ಇಲ್ಲದೆ ವೇಣುಗೋಪಾಲ್ಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಹೋಗಪ್ಪ ವೇಣುಗೋಪಾಲ್ ಜೊತೆ ಮಾತಾಡು ಅಂತ. ಸೊ ವೇಣುಗೋಪಾಲ್ ಹತ್ರ ಹೋಗಿ ಮಾತಾಡಿದ್ದಾರೆ. ವೇಣುಗೋಪಾಲು ನಾನೇನು ಹೇಳೋಕ್ಕಾಗಲ್ಲ, ನೋಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಸುವರ್ಣ ಅವಕಾಶ ಸಿಕ್ತು. ಏನು ಅಂದರೆ, ಮೀಟಿಂಗ್ ನಡಿಬೇಕಾದಂತಹ ಜಾಗ ಬದಲಾಯಿತು. ಎಲ್ಲಿಗೆ ಬದಲಾಯಿತು? ಸೋನಿಯಾ ಗಾಂಧಿಯವರ ಮನೆಗೆ ಬದಲಾಯಿತು. ಯಾಕೆಂದರೆ ರಾಹುಲ್ ಗಾಂಧಿಯವರು ಪಾರ್ಲಿಮೆಂಟಿಗೆ ಹೋಗಬೇಕಿತ್ತು, ಸಮಯ ಇರಲಿಲ್ಲ. ಕಾಂಗ್ರೆಸ್ ಕಚೇರಿಯಲ್ಲಿ ಮೀಟಿಂಗ್ ಮಾಡಬೇಕು ಅಂದರೆ ಅವರು ಬಂದು ಹೋಗೋ ಸಮಯ ವೇಸ್ಟ್ ಆಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರ ಮನೆಗೆ ಕರ್ಸ್ಕೊಂಡ್ಬಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಸೂಪರ್ ಅವಕಾಶ ಅದು. ಸೀದಾ ಅಲ್ಲಿ ಹೋದರು. ಅಲ್ಲಿ
ಅಸ್ಸಾಂದು ಎಲ್ಲ ಚರ್ಚೆಗಳನ್ನು ಮುಗಿದ ನಂತರ ರಾಹುಲ್ ಗಾಂಧಿ ಅವರನ್ನು ಹಿಡ್ಕೊಂಡ್ರು, ಸಿಕ್ಕಿದ್ರು ರಾಹುಲ್ ಗಾಂಧಿ. ಪ್ರಿಯಾಂಕಾ ಗಾಂಧಿ ಅವರನ್ನು ಮಾತಾಡಿಸೋದಕ್ಕೆ ಸಿಕ್ಕಿದ್ರು. ರಾಹುಲ್ ಗಾಂಧಿ ಅವ್ರ ಜೊತೆ ಒಬ್ಬಂಟಿಯಾಗಿ ಮಾತಾಡೋದಕ್ಕೆ ಅವಕಾಶ ಸಿಕ್ಕಾಗ ಸೇಮ್ ಖರ್ಗೆ ಅವರ ಮುಂದೆ ಖಾರವಾಗಿ ಹೇಳಿದ್ದನ್ನು ಇಲ್ಲಿ ವಿನಮ್ರವಾಗಿ ಹೇಳ್ಕೊಂಡಿದ್ದಾರೆ. ನಾನು ಕಷ್ಟಪಟ್ಟಿದ್ದೀನಿ, ಪಕ್ಷಕ್ಕಾಗಿ ದುಡಿದಿದ್ದೀನಿ, ಮಾತು ಸಹ ನನಗೆ ಕೊಡಲಾಗಿತ್ತು, ಅದರ ಪ್ರಕಾರ ದಯವಿಟ್ಟು ನನಗೆ ಅವಕಾಶ ಮಾಡಿಕೊಡಿ. ಆಲ್ಮೋಸ್ಟ್ 3 ವರ್ಷ ಆಗ್ತಾ ಬರ್ತಿದೆ, ಇನ್ನೂ ಕೊಟ್ಟಿಲ್ಲ ಅಂದರೆ ಹೇಗೆ ಅಂತ ರಾಹುಲ್ ಗಾಂಧಿ ಅವರು ಕೇಳ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಅದಕ್ಕೆ ಸರಿ, ನಿಮಗೆ ಹೇಳಿ ಕಳಿಸ್ತೀನಿ, ಯಾವಾಗ, ಅತಿ ಶೀಘ್ರದಲ್ಲಿ ಹೇಳಿ ಕಳಿಸ್ತೀನಿ ಅಂತ ಅವರು ಹೇಳಿ ಕಳಿಸಿದ್ದಾರೆ. ಸೊ ಇಲ್ಲಿಯವರೆಗೆ ಇಷ್ಟು ತಿಂಗಳುಗಳ ಅವಧಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಒಬ್ಬಂಟಿಯಾಗಿ ನಿಲ್ಲಿಸ್ಕೊಂಡು ಇದನ್ನು ನೇರವಾಗಿ ಪ್ರಸ್ತಾಪ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ಇದೇ ಮೊದಲನೇ ಬಾರಿ ಅಂತ ಅನ್ಕೋಬೇಕು. ಕಳೆದ ತಿಂಗಳು ಮೈಸೂರಲ್ಲಿ ಯಾವುದೋ ಕಾರಣಕ್ಕೆ ಏರ್ಪೋರ್ಟಲ್ಲಿ ಇಳಿದು ಫ್ಲೈಟ್ ಚೇಂಜ್ ಮಾಡುವಂತಹ ಸನ್ನಿವೇಶದಲ್ಲಿ ಒಂದು 10 ನಿಮಿಷ ಸಿಕ್ಕಿದ್ರು ಸಹ ಅಷ್ಟು ಚರ್ಚೆ ಆಗಿರಲ್ಲ. ಬಟ್ ಮೊನ್ನೆ ಅದರ ಚರ್ಚೆಗಳು ಆಗಿದೆ, ರಾಹುಲ್ ಗಾಂಧಿ ಅವ್ರ ಜೊತೆ ಆಗಿದೆ. ಸೊ ರಾಹುಲ್ ಗಾಂಧಿ ಅವರಿಂದನೇ ಆದಷ್ಟು ಬೇಗ ಕರೆಸ್ಕೊಳ್ತೀವಿ ನಿಮ್ಮನ್ನು ಮಾತುಕತೆಗೆ ಅಂತ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಸಮಾಧಾನ. ಬಟ್ ಅಷ್ಟು ಸುಲಭಕ್ಕೆ ಅದು ಬದಲಾವಣೆಗಳು ಅಷ್ಟು ಸುಲಭವಾಗಿ ಆಗ್ಬಿಡ್ತಾವ ಅನ್ನೋದಾದರೆ ಅದು ಕಗ್ಗಂಟೆ. ಯಾಕೆಂದರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭಕ್ಕೆ ಬಿಟ್ಕೊಡೋದು ಇಲ್ಲ, ಸಿದ್ದರಾಮಯ್ಯನವರು ಬೆಂಬಲಿಗರು ಬಿಟ್ಕೊಡೋದಿಲ್ಲ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನು ಸೈದ್ಧಾಂತಿಕವಾಗಿ ಬೆಂಬಲಿಸುವವರು ಸಾಕಷ್ಟು ಜನ ಸಿದ್ದರಾಮಯ್ಯನೇ ಮುಂದುವರಿಯಲಿ ಅನ್ನುವಂತಹ ಪ್ರೆಷರನ್ನು ಯಾವೆಲ್ಲ ಮಾರ್ಗಗಳಲ್ಲಿ ಸಾಧ್ಯನೋ ಅವೆಲ್ಲ ಮಾರ್ಗಗಳಿಂದ ಹಾಕ್ತಾನೆ ಇದ್ದಾರೆ. ಕಾರಣ ಡಿ ಕೆ ಶಿವಕುಮಾರ್ ಅವರ ಮೃದು ಹಿಂದುತ್ವ, ಸಾಫ್ಟ್ ಹಿಂದುತ್ವ ಏನಿದೆಯಲ್ಲ, ಅವರು ಮಾಡುವಂತಹ ಕೆಲವು ಕ್ರಿಯೆಗಳು, ಕೆಲಸಗಳು, ಧರ್ಮಸ್ಥಳದ ವಿಚಾರದಲ್ಲಿ ಹೇಳಿದ ಡೈಲಾಗುಗಳು, ಅಲ್ಲಿ ಹೋಗಿ ಕುಂಭಮೇಳದಲ್ಲಿ ಹೋಗಿ ಮುಳುಗಿ ಬಂದು ಆಮೇಲೆ ಯೋಗಿ ಆದಿತ್ಯನಾಥರನ್ನು ಹೊಗಳಿದ್ದು, ಆಮೇಲೆ ಆಗಾಗ ಕೆಲವು ಕಾರ್ಯಕ್ರಮಗಳಿಗೆ ಕಾಂಗ್ರೆಸ್ ವಿರೋಧಿಸುವಂತಹ ಹಿಂದುತ್ವದ ರೀತಿಯ ಕಾರ್ಯಕ್ರಮಗಳಿಗೆ ಜಗ್ಗು ವಾಸುದೇವ್ ಕಾರ್ಯಕ್ರಮಕ್ಕೆ ಹೋಗೋದು, ಅಥವಾ ಇನ್ಯಾವುದೋ RSS ಹಿನ್ನೆಲೆಯ BL ಸಂತೋಷ್ ಜೊತೆಯಲ್ಲಿ ಕೂತ್ಕೊಂಡು ಯಾವುದೋ ಕಾರ್ಯಕ್ರಮ ಅಟೆಂಡ್ ಮಾಡೋದು, ಈ ರೀತಿಯಾದ ಅಂಶಗಳಿಗಾಗಿ ಸೈದ್ಧಾಂತಿಕವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸುವಂತಹ ಸಾಕಷ್ಟು ಜನ ಬುದ್ಧಿಜೀವಿ ವಲಯ ಆಗಿರಬಹುದು, ಸಾಮಾಜಿಕ ಕಾರ್ಯಕರ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರೂ ಸಹ ಸಿದ್ದರಾಮಯ್ಯನೇ ಇರಬೇಕು, ಡಿ ಕೆ ಶಿವಕುಮಾರ್ ಕೊಟ್ಟರೆ BJP RSSಗೆ ಅನುಕೂಲ ಆಗುತ್ತೆ, ಅವರು ಸೈದ್ಧಾಂತಿಕವಾಗಿ 100% ಕಾಂಗ್ರೆಸ್ ಮನಸ್ಥಿತಿಯಲ್ಲಿಲ್ಲ, ಮೃದು ಹಿಂದುತ್ವ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಆ ಒತ್ತಡವನ್ನು ಯಾವ ಮಾರ್ಗದಲ್ಲಿ ಹಾಕಬೇಕು ಆ ಮಾರ್ಗದಲ್ಲಿ ಕೆಲವರು ಹಾಕ್ತಿದ್ದಾರೆ. ಅದೂ ಇದೆ, ಸಿದ್ದರಾಮಯ್ಯನವರ ಮೊಂಡುತನೂ ಇದೆ. ಇನ್ನೊಂದು 2 ವರ್ಷ ನಾನೇ ಇದ್ದು ಬಿಡ್ತೀನಿ, ಆಮೇಲೆ 28ಕ್ಕೆ ಗೆದ್ದುಬಿಟ್ಟು ನೀನೇ ತಗೊಳ್ಳಯ್ಯ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಈ ಹಿನ್ನೆಲೆಯಲ್ಲಿ ಈಗ ಮುಂದಕ್ಕೆ ಏನಾಗುತ್ತೆ ಹೇಳಲಿಕ್ಕೆ ಬರಲ್ಲ. ಒಟ್ಟಿನಲ್ಲಿ ಬಡ್ಜೆಟ್ ಅಂತೂ ಸಿದ್ದರಾಮಯ್ಯನವರೇ ಮಂಡಿಸ್ತಾರೆ. ನಂತರ ಸಂಪುಟ ವಿಸ್ತರಣೆಗೆ ಏನಾದರೂ ತಗೊಂಬಿಟ್ರೆ ಸಿದ್ದರಾಮಯ್ಯನವರು, ಡಿ ಕೆ ಶಿ ಅವರು ಇನ್ನೂ 1 ವರ್ಷ ಆದರೂ ಮಿನಿಮಮ್ ಕಾಯಬೇಕಾಗತ್ತೆ. ಅದರ ನಡುವೆ ಡಿ ಕೆ ಶಿವಕುಮಾರ್ ಏನಾದರೂ ಹೈಕಮಾಂಡನ್ನ ಈ ರೀತಿಯಾಗಿ ಉಜ್ಜಿ ಒತ್ತಡ ಹಾಕಿ ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆದರೆ, ಸಿದ್ದರಾಮಯ್ಯನವರನ್ನು ಹೈಕಮಾಂಡ್ ಕರ್ಸ್ಕೊಂಡು ಬಿಟ್ಕೊಟ್ಬಿಡಿ ಅಲ್ಲ ನೀವು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಒಪ್ಪಿಕೊಂಡರೆ ಆಗ ಮಾತ್ರ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಆಗುವಂತಹ ಸಾಧ್ಯತೆಗಳು, ಅವಕಾಶ ಸಿಗ್ಬೋದು ಅಷ್ಟೇ. ಸೊ ಇದಿಷ್ಟು ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಅಥವಾ ದೆಹಲಿಗೆ ಹೋಗಿದ್ದಾಗ ಖರ್ಗೆ ಅವರ ಜೊತೆಯಲ್ಲಿ ಖಾರವಾಗಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆಯಲ್ಲಿ ವಿನಮ್ರವಾಗಿ ಮಾತಾಡಿದರ ಮಾತುಗಳ ನಮಗೆ ಬರ್ತಿರುವಂಥ ಮಾಹಿತಿ ಮತ್ತು ಒಂದಷ್ಟು ವಿವರ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.